ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ INTUC ವತಿಯಿಂದ ಪ್ರಧಾನ ಕಾರ್ಯದರ್ಶಿ AV ಪುರಶೆಟ್ಟಿ ಅದು ನಾನು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ AS ರಾಮಣ್ಣರವರು ತಮ್ಮ ಮುಂದೆಗಡೆ ಇದ್ದೀವಿ. ಮಾನ್ಯ KSRTC ಕಾರ್ಮಿಕ 4 ನಿಗಮಗಳ ಸಮಸ್ತ ಕಾರ್ಮಿಕರಿಗೂ ನಮ್ಮ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಶ್ಲೆಸ್ ಮೆಡಿಕಲ್ ಏನು ನಮ್ಮ ಸಾರಿಗೆ ಕಾರ್ಮಿಕರಿಗೆ ಅದನ್ನು ಒಂದು ಉದ್ಘಾಟನೆ ಮಾಡಿದ್ರು. ಆ ಒಂದು ಸಭೆಯಲ್ಲಿ ನಾವೆಲ್ಲರೂ ಸೇರಿದ್ವಿ. ಅದೇ ಸಂದರ್ಭದಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 7ನೇ ವೇತನ ಜಾರಿ ಮಾಡಬೇಕು ಸಾರಿಗೆ ಸಂಸ್ಥೆ ಕಾರ್ಮಿಕರಿಗೆ 7ನೇ ವೇತನ ಜಾರಿ ಮಾಡಿ 1/1/24ರಿಂದ ಮತ್ತು ಕಾರ್ಮಿಕ ಸಂಘಗಳ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು 1/1/20ರಿಂದ ಈಗೇನು 15% ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 6ನೇ ವೇತನ ಸೇರಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಮತ್ತು ನಿವೃತ್ತ ಕಾರ್ಮಿಕರಿಗೂ ಈ ಕ್ಯಾಶ್ಲೆಸ್ಸು ಏನು ಒಂದು ಸ್ಕೀಮ್ ಮಾಡಿದ್ದಾರೆ ಅದನ್ನು ಅವ್ರಿಗೂ ವಿಸ್ತರಿಸಬೇಕು. ಮತ್ತು 500 ರೂಪಾಯಿ ಏನು ಪಾಸ್ಗೆ ಇವತ್ತಿನ ದಿವಸ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿವೃತ್ತ ಕಾರ್ಮಿಕರಿಗೆ, ಅದನ್ನು ರದ್ದುಪಡಿಸಬೇಕು ಅಂತ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಾರಿಗೆ ಮಂತ್ರಿಯವರಿಗೆ, ಮಾನ್ಯ ಅಧ್ಯಕ್ಷರವರಿಗೆ. ಅದರಿಂದ ತಾವೆಲ್ಲರೂ ನಮ್ಮ INTUC ಏನು ಸಂಘಟನೆ ಇದೆ, ಸುಮಾರು 8 ದಶಕಗಳ ಕಾಲ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಆ ತಮ್ಮೆಲ್ಲರ ಬೆಂಬಲ ನಮಗೆ ಸದಾ ಇರಬೇಕು. ಮುಂದೆ ನಾವು ಹೋರಾಟ ಮಾಡಿದ್ರೆ ನಿಮ್ಮ ಸಂಪೂರ್ಣ ಬೆಂಬಲವನ್ನು ನಮ್ಮ ಮಹಾಮಂಡಳಿಗೆ ತಾವು ದಯಮಾಡಿ ಕೊಡಬೇಕಾಗುತ್ತೆ. ನಾವು ಹಿಂದೆ 405 ದಿವಸ 2018ರಿಂದ 2020ರವರೆಗೂ ಕೇಂದ್ರ ಕಚೇರಿ ಬಳಿ ತಮ್ಮ ಪರವಾಗಿ ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೆ ಮೊದಲು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸಂಘಟನೆ ಹೋರಾಟದಲ್ಲಿ ಮುಂಚೂಣಿನಲ್ಲಿದೆ. ತಮ್ಮ ಎಲ್ಲ ಒಂದು ಬೇಡಿಕೆಗಳನ್ನು ಬಗೆಹರಿಸಬೇಕಾದ್ರೆ ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದರಿಂದ ಈ ಪೊಳ್ಳು ಭರವಸೆಗಳು ಕೊಡೋರು ನಾಟಕೀಯವಾದಂಥ ವಿಚಾರಗಳನ್ನು ಮಾತನಾಡೋನ್ನ ತಾವು ನಂಬಾರ್ದು. ನಮಗೆ ಚುನಾವಣೆ ಬಹಳ ಮುಖ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾವು ಕೇಳ್ಕೊಂಡಿದ್ದೀವಿ, ಸಾರಿಗೆ ಮಂತ್ರಿಗಳಲ್ಲೂ ಕೇಳ್ಕೊಂಡಿದ್ದೀವಿ. ಕಾರ್ಮಿಕ ಸಂಘಗಳ ಚುನಾವಣೆ ಮಾಡಬೇಕು. ಇವರು ಕಣ್ಣೋರ್ಸೋ ವಿಚಾರಗಳ ಬಗ್ಗೆ ಎಲ್ಲ ಮಾಡಿ ನಮ್ಮನ್ನು ಮೋಸ ಮಾಡೋದು ಬೇಡ. ಸಂಸ್ಥೆಯವರು ಮಾಡೋದು ಬೇಡ, ಅಧಿಕಾರಿಗಳು ಮಾಡೋದು ಬೇಡ, ಮತ್ತು ಸರ್ಕಾರವೂ ಸಹಿತ ಮಾಡೋದು ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಬೆಂಬಲ ನಮ್ಮ ಮೇಲೆ ಇರಬೇಕು. ನಮ್ಮ ಹೋರಾಟಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಇವಾಗ ಪೇ ಸ್ಕೇಲ್ ಆಗಬೇಕಾಗಿದೆ, ಇಂಪಾರ್ಟೆಂಟು. ಪೇ ಸ್ಕೇಲ್ಗೋಸ್ಕರ ಇವಾಗ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದನ್ನು ತಕ್ಷಣ ಬಿಡುಗಡೆ ಮಾಡೋದಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು ಹಾಗೂ ಮಾನ್ಯ ಅಧ್ಯಕ್ಷರುಗಳು, ಮಾನ್ಯ ಉಪಾಧ್ಯಕ್ಷರುಗಳು ಎಲ್ಲರೂ ಸೇರಿ, ನಮಗೆ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಸೇರಿ ನಮಗೆ ಒಂದು ಒಳ್ಳೆಯ ಇದನ್ನು ಮಾಡಿಕೊಡ್ಬೇಕು. ಸಭೆ ಕರೆದ ತಕ್ಷಣ ಈ ಸಮಸ್ಯೆಗಳನ್ನು, ಈ ಬೇಡಿಕೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಈ ಮೂಲಕ ಅವರೆಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸ್ತೀನಿ. ನನ್ನ ಮಾತನ್ನು ತಿಳಿಸ್ತಾ ಇದ್ದೀನಿ.